ಇವತ್ತು ತ್ರಿಶತಿಯ ಎರಡನೇ ಅಕ್ಷರ ಏಕಾರದಲ್ಲಿ ದೇವಿಯನ್ನು ನಾವು ಧ್ಯಾನಿಸೋಣ. ದಕ್ಷಕತ್ವ ಅನ್ನುವ ಒಂದು ಪದ ಇದೆ. ಯಾರಿಗೂ ಇಲ್ಲದೇ ಇರುವಂತಹ ಒಂದು ದಕ್ಷಕತ್ವ ಆ ಮಹಾತಾಯಿಗೆ ಇದೆ. ದಕ್ಷಕತ್ವ ಅಂದರೆ ಪ್ರಭುತ್ವ. ಪ್ರಭುತ್ವ ಅನ್ನೋದು ಕಾಪಾಡುವುದು, ಕಾಪಾಡೋ ಶಕ್ತಿ, ಪ್ರೊಟೆಕ್ಟ್ ಮಾಡೋದು, ಕಾಪಾಡೋ ಶಕ್ತಿ. ತಾನೇ ನಿರ್ಮಿಸಿದ ಪ್ರಪಂಚದಲ್ಲಿ, ತಾನೇ ನಿರ್ಮಿಸಿದ ಸೃಷ್ಟಿ ಏನಿದೆ ಅದನ್ನು ನಿಯಮಿಸಿ ಅದರೊಳಗೆ ತಾನು ವಟದಲ್ಲಿ, ವಟ ಬೀಜದಂತೆ, ಅಂದರೆ ಬೀಜದಲ್ಲಿ ವಟದಂತೆ. ವಟ ಅದು ಇಡೀ ಒಂದು ಮರ, ವೃಕ್ಷ, ಅದರ ಎಲ್ಲ ಗುಣಗಳು ಈ ಬೀಜದಲ್ಲಿದೆ. ಬೀಜದಿಂದ ವಟ, ವಟದ ಗುಣ ಅಂದರೆ ಹೂವಿಂದು ಕ್ವಾಲಿಟಿ ಬೀಜದಲ್ಲಿದೆ, ಹಣ್ಣಿನ ಕ್ವಾಲಿಟಿ ಬೀಜದಲ್ಲೇ ಇದೆ, ಎಲೆ ಬೀಜದಲ್ಲೇ ಇದೆ, ಬಳ್ಳಿ ಚಿಗುರು ಬೀಜದಲ್ಲೇ ಇದೆ, ಬೇರಿನ ಕ್ವಾಲಿಟಿ ಬೀಜದಲ್ಲೇ ಇದೆ, ಎಲ್ಲ ಸರ್ವ ಗುಣಗಳು ಬೀಜದಲ್ಲೇ ಇದೆ. ಆ ಥರ ಬೀಜದಲ್ಲಿ ಇದ್ದು ಎಲ್ಲವನ್ನೂ ಕೂಡ ಅವಳು ಪ್ರಕೃತಿಯಾಗಿ ಎಲ್ಲದರಲ್ಲೂ ಇದ್ದಾಳೆ, ಪ್ರೊಟೆಕ್ಟ್ ಮಾಡ್ತಾ ಇದ್ದಾಳೆ. ಅದನ್ನು ಪ್ರಭುತ್ವ ಅಂತ ಹೇಳ್ತಾರೆ. ಆ ಬೀಜದಲ್ಲಿ ಇರೋದ್ರಿಂದ ಅವಳೆಲ್ಲ ಗುಣಗಳು ಒಟ್ಟಿಗೆ ಸೇರಿ ಬೀಜದಲ್ಲಿ ಇರೋದ್ರಿಂದ ಅವಳು ಈಶ್ವರತ್ವದಲ್ಲಿದ್ದಾಳೆ ಅಂತ ಹೇಳ್ಬೋದು. ಬೀಜ ಈಶ್ವರ, ಪ್ರಕೃತಿ, ಮರ ಪ್ರಕೃತಿ, ಬೀಜ ಈಶ್ವರ. ಬೀಜ ಅಂದರೆ ಈಶ್ವರತ್ವದಲ್ಲಿದ್ದಾಳೆ. ಅಖಂಡ ಚೈತನ್ಯವನ್ನು ಒಟ್ಟುಗೂಡಿ ಇರುವುದೇ ಈಶ್ವರತ್ವ. ಅಖಂಡ ಚೈತನ್ಯವನ್ನು ಒಟ್ಟುಗೂಡಿ ಏಕಪ್ರಭೆಯಾಗಿ ಇದ್ದಾನೆ ಈಶ್ವರ. ಇದನ್ನು ಏಕಾಂಶದಲ್ಲಿದ್ದಾನೆ, ಒಂದೇ ಅಂಶದಲ್ಲಿದ್ದಾನೆ. ಬೀಜ ಅನ್ನೋದು ಒಂದು ಚುಕ್ಕೆ, ಬಿಂದು. ಈಶ್ವರ ಶಿವ ಆ ಬಿಂದು ಸ್ವರೂಪದಲ್ಲಿದ್ದಾನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಏಕಾಂಶ ಸ್ಥಿತೋ ಜಗತ್ ಅಂತ. ಹಾಗೆ ಅವನು ಏಕಾಂಶದಲ್ಲಿದ್ದಾನೆ. ಇದನ್ನು ಸಾರ್ವಭೌಮತ್ವ ಅಂತ ಕರೀತಾರೆ. ಇವಾಗ ನಮಗೆ ಈಶ್ವರತ್ವ ಗೊತ್ತಾಯಿತು, ಸಾರ್ವಭೌಮತ್ವ ಗೊತ್ತಾಯಿತು, ಮತ್ತು ದಕ್ಷತ್ವ ಗೊತ್ತಾಯಿತು, ಪ್ರಭುತ್ವ ಗೊತ್ತಾಯಿತು. ಇಷ್ಟು ದೇವಿಯ ಒಂದು ಪವರ್. ಈ ಥರ ಇದ್ದಾಳವಳು. ಸರ್ವ ಇಂದ್ರಿಯಗಳನ್ನು ಅವಳು ಏಕಾರ ಹೇಳಿದ್ರೇ ಸರ್ವ ಇಂದ್ರಿಯಗಳನ್ನು ಪ್ರೇರೇಪಿಸ್ತಾಳೆ. ಆ ಈಶ್ವರ ಅನ್ನೋದು ಏಕಾಂಶರಾಗಿ ಏಕಪ್ರಭೆಯಾಗಿದ್ದಾನೆ. ಏಕಪ್ರಭಾ ಅಂದರೆ ಒಂದು ಒಂದು ಆ ಒಂದು ಸದಾ ಉರಿತಾ ಇರುವಂತಹ ಬೆಳಕು, ಗ್ಲೋಯಿಂಗ್ ಲೈಟ್ ಅಂತ ತಗೋಬೋದು. ಏಕಪ್ರಭೆ, ಒಂದೇ ಪ್ರಭೆ ಅದು. ಅದರಲ್ಲಿ ಅಖಂಡ ಚೈತನ್ಯ ಇದೆ. ಅದೆಲ್ಲ ಒಡಗೂಡಿದ ಒಂದು ಪ್ರಭೆ ಈಶ್ವರ, ಈಶ್ವರತ್ವ. ಅವಳು ಪ್ರಭೆಯಾಗಿದ್ದಾಳೆ. ಯಾವ ಭಕ್ತ ಅದನ್ನು ಹುಬ್ಬಿನ ಮಧ್ಯದಲ್ಲಿ ಧ್ಯಾನ ಮಾಡ್ತಾನೋ, ಆ ಏಕಪ್ರಭೆಯನ್ನು ಯಾರು ಧ್ಯಾನ ಮಾಡ್ತಾನೋ ಅವನಿಗೆ ಅವಳು ದರ್ಶನವನ್ನು ಕೊಡ್ತಾಳೆ. ಅದಕ್ಕೆ ಈ ಏಕಾರ ರೂಪ ಧ್ಯಾನಕ್ಕೆ ಒಳ್ಳೆಯ ಅಕ್ಷರ. ಏಕಪ್ರಭೆಯಲ್ಲಿ ಧ್ಯಾನ ಮಾಡುವಂಥದ್ದಿದು. ಇದಕ್ಕೆ ಏನು ಕ್ವಾಲಿಟಿ ಬೇಕು ಈ ಧ್ಯಾನ ಮಾಡೋಕ್ಕೆ ಅಂದರೆ, ನಾವು ಪ್ರತಿ ಸತಿ ಪೂಜೆ ಮಾಡುವಾಗ ಹೇಳ್ತೀವಿ ಪುರುಷಾರ್ಥ ಪುರುಷಾರ್ಥ ಸಿದ್ಧಿಗೋಸ್ಕರ ಮಾಡ್ತಾ ಇದ್ದೀನಿ, ಪುರುಷಾರ್ಥ ಪ್ರಾಪ್ತಿಗೆ ಇದನ್ನು ಮಾಡ್ತಾ ಇದ್ದೀನಿ. ಹೌದು, ಯಾರು ಪುರುಷಾರ್ಥ ಮನಸ್ಸಿನಲ್ಲಿಟ್ಕೊಂಡು ಪುರುಷಾರ್ಥ ಸಿದ್ಧಿಗೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಅಂತ ಬಹಿರ್ಸಾಧನ, ಅಂತರ್ಸಾಧನ, ಅಂತರಾಂತರ ಸಾಧನ, ಯಮಾನಿಯಮಗಳನ್ನು, ಪ್ರಾಣಾಯಾಮ, ಪ್ರತ್ಯಾಹಾರ, ಎಲ್ಲ ಅಷ್ಟಾಂಗ ಯೋಗವನ್ನು ಸ್ಟೆಪ್ ಬೈ ಸ್ಟೆಪ್ ಏನು ನಿಯಮಗಳಿದೆಯೋ ಅದನ್ನು ಯಾರು ಫಾಲೋ ಮಾಡ್ತಾರೋ ಅವಳಿಗೆ ಧ್ಯಾನ ಮಾಡೋಕ್ಕೆ ಆ ಯೋಗ್ಯತೆ ಬೇಕು. ಅಷ್ಟು ಪುರುಷಾರ್ಥ ಮನಸ್ಸಲ್ಲಿರಬೇಕು, ನಿಯಮಗಳನ್ನು ಫಾಲೋ ಮಾಡಬೇಕು. ಅಂಥವರಿಗೆ ಒಂದು ಧೈರ್ಯ ಮತ್ತು ಗಾಂಭೀರ್ಯ ಬರುತ್ತೆ. ಇದನ್ನು ವೀರತ್ವ ಅಂತ ಹೇಳ್ತಾರೆ. ವೀರತ್ವ, ಆ ವೀರತ್ವ ಬಂದಾಗ ನಮಗೆ ಸೇವೆ ಮಾಡೋದಕ್ಕೆ ನಾವು ಯೋಗ್ಯರಾಗ್ತೀವಿ. ಅದಕ್ಕೆ ಏಕವೀರತ್ವ ಅಂತ ಹೇಳ್ತಾರೆ. ಏಕವೀರಾದಿ ಸಂಸೇವ್ಯ ಏಕಪ್ರಭಾವಶಾಲಿನಿ ಅಂತ, ಏಕಪ್ರಭಾವಶಾಲಿನಿ ಅಂತ.
ಆ ಏಕವೀರತ್ವ ನಮಗೆ ಬರಬೇಕಾದ್ರೆ ಇವತ್ತವರೆಗೂ ಕೂಡ ಆ ದೇವಿಯನ್ನು ಎಲ್ಲ ಪರಿವಾರ ದೇವತೆಗಳು ಕೂಡ ವೀರರಾಗಿ, ಅಂದರೆ ಪುರುಷಾರ್ಥ ಮನಸ್ಸಲ್ಲಿಟ್ಕೊಂಡು ಅವರು ಧ್ಯಾನದಲ್ಲಿ, ಯೋಗದಲ್ಲಿ, ಸಮಾಧಿಯಲ್ಲಿದ್ದು ಆ ಮಂತ್ರ ಶರೀರವನ್ನು ಧ್ಯಾನ ಮಾಡ್ತಾ ಇದ್ದಾರೆ, ಸ್ತುತಿಸ್ತಾ ಇದ್ದಾರೆ ಈಗಲೂ ಸದಾ ನಿರಂತರ. ಅವಳು ಎಲ್ಲರಿಗೂ ಕೂಡ ಆ ಏಕಪ್ರಭೆ ಹೋಗಿ ಒಂದು ವಿಗ್ರಹವತಿಯಾಗಿ ಅವಳು ದರ್ಶನ ಕೊಡ್ತಾಳೆ ಎಲ್ಲರಿಗೂ. ಆ ಏಕಪ್ರಭೆ ಹೋಗಿ ಒಂದು ವಿಗ್ರಹ ರೂಪ ತಾಳಿ ಮನಸ್ಸಿನಲ್ಲಿ ಒಂದು ವಿಗ್ರಹವತಿಯಾಗಿ ಅವಳು ದರ್ಶನ ಕೊಡ್ತಾಳೆ. ಪರಿವಾರ ದೇವತೆ ನೀನು ಭಕ್ತಿಯಿಂದ ಧ್ಯಾನ ಮಾಡಿದರೆ ಪರಿವಾರ ದೇವತೆಗಳ ಮಂತ್ರ ನಾವು ಕರೆಕ್ಟಾಗಿ ಏಕಾರ ಹೇಳಿದ್ರೆ, ಮಂತ್ರಗಳು ಹೇಳಿದ್ರೆ, ಯಾವುದೇ ಮಂತ್ರವಾಗಲಿ ಆ ಮಂತ್ರ ಶರೀರ ಮಂತ್ರ ಕನೆಕ್ಟ್ ಆಗುತ್ತೆ. ಅಂದರೆ ಇಲ್ಲಿ ಮಂತ್ರ ಉಪಾಸನೆ ನಡೀತಾ ಇದೆ ನಿರಂತರವಾಗಿ ಅವಳದು. ನಾವು ಕೂಡ ಆ ನಮ್ಮ ಮಂತ್ರ ದೇವತೆ, ಆ ಮಂತ್ರ ದೇವತೆ ಯಾವ ಮಂತ್ರವನ್ನು ಹೇಳ್ತಿದ್ದೀವೋ ಆ ಮಂತ್ರ ದೇವತೆ ಒಲ್ದು ಅದನ್ನು ತಗೊಂಡು ಹೋಗಿ ಅವಳು ತಲುಪಿಸ್ತಾಳೆ. ಕನೆಕ್ಟ್ ಆಗಬೇಕು. ಈ ಅನಾಹತದಿಂದ ಆ ಆಕಾಶದಲ್ಲಿ ನಡೀತಾ ಇರುವಂತಹ ಆ ಮಂತ್ರದ ಜೊತೆಗೆ ನಮ್ಮ ಮಂತ್ರ ಸೇರ್ಕೋಬೇಕು. ಆ ಕನೆಕ್ಟ್ ಆದಾಗ ಆ ಮ್ಯಾಕ್ರೋ ಮೈಂಡ್ ಅವಳಿಗೆ ತಲುಪತ್ತೆ. ಅವಾಗ ಅವಳು ಶ್ಯಾಮಲಾಂಬ, ರೇಣುಕಾಂಬ ಇಂಥ ದೇವತೆಗಳೆಲ್ಲ ಅವಳ ರೂಪನೇ, ಅವಳ ಸ್ವರೂಪವೇ. ಅವರ ಮೂಲಕ ನಮಗೆ ಬೇಕಾದಷ್ಟು ವರಗಳನ್ನು ಕೊಡ್ತಾಳೆ, ಅಭಿಷ್ಟ ಸಿದ್ಧಿಗಳನ್ನು ಕೊಡ್ತಾಳೆ. ಏಕವೀರಾದಿ ಸಂಸೇವ್ಯ ಏಕಪ್ರಾಭವಶಾಲಿನಿ. ಆ ವೀರತ್ವ ಇರೋ ಜೊತೆಗೆ ನಾವು ಸೇರ್ಕೋಬೇಕು, ಮಾಡಬೇಕು. ದೇವಿ ಅವಳು ಹೇಗೆ ನಮ್ಮಲ್ಲಿ ಸರ್ವ ಇಂದ್ರಿಯಗಳನ್ನು ಪ್ರಚೋದಿಸಿ ಏಕಪ್ರಭೆಯನ್ನು ನೋಡೋ ಹಾಗೆ ಮಾಡ್ತಾಳಲ್ಲ, ದಟ್ ಒಂದು ಇಂಟಿಗ್ರಿಟಿ ನಮ್ಮಲ್ಲಿ ತರೋ ಹಾಗೆ ಇಡೀ ಜಗತ್ತು, ಅಖಂಡ ಜಗತ್ತು, ಚರಾಚರ ಜಗತ್ತಿಗೂ ಕೂಡ ಅದೇ ಥರನೇ ಅವಳು ಚರಾಚರ ಜಗತ್ತನ್ನು ಪ್ರೇರೇಪಿಸ್ತಾಳೆ. ಒಟ್ಟಿಗೆ ಎಲ್ಲರನ್ನೂ ಪ್ರೇರೇಪಿಸ್ತಾಳೆ. ನಮ್ಮ ಇಂದ್ರಿಯಗಳನ್ನು ಪ್ರೇರೇಪಿಸಿದಂಗೆ ಜಗತ್ತನ್ನು ಪ್ರೇರೇಪಿಸ್ತಾಳೆ. ಅದಕ್ಕೆ ಅವಳು ಜಗತ್ತಿಗೆಲ್ಲ ಒಡೆಯಳು ಅಂತ. ಅನೇಕ ಜಗದೀಶ್ವರಿ, ಅನೇಕ ಜಗದೀಶ್ವರಿ ಅವಳು. ಅನೇಕ ಜಗದೀಶ್ವರಿ ಏಕವೀರಾದಿ ಸಂಸೇವ್ಯ ಏಕಪ್ರಾಭವಶಾಲಿನಿ ಒಟ್ಟಿಗೆ ಬರುತ್ತೆ. ಆ ಜಗದೀಶ್ವರಿಯನ್ನ, ಅಮ್ಮ ಜಗದೀಶ್ವರಿ, ಜಗತ್ತಿಗೆ ಒಡೆಯಳು ನೀನು, ವೀರರಿಂದ ಸೇವಿಸಲ್ಪಡುವಳು ನೀನು, ನಾನು ಏಕಪ್ರಭೆಯಲ್ಲಿ ನಿನಗೆ ಧ್ಯಾನ ಮಾಡ್ತೀನಿ. ಇದು ನಮಗೆ ಬರಬೇಕು. ಏಕಪ್ರಭೆಯಲ್ಲಿ ನಾನು ನಿನಗೆ ಧ್ಯಾನ ಮಾಡ್ತೀನಿ. ಏಕಪ್ರಭೆಯಲ್ಲಿ ಧ್ಯಾನ ಮಾಡಿದಾಗ, ನಾವು ಭಕ್ತಿಯಿಂದ ಧ್ಯಾನ ಮಾಡಿದಾಗ ಏನಾಗುತ್ತೆ, ಒಂದು ಪ್ರಭೆ ಇದ್ದಿದ್ದು ಅದು ವೃದ್ಧಿ ಆಗ್ತಾ ಹೋಗುತ್ತೆ. ವೃದ್ಧಿ ಆಗೋದು ಅಂದರೆ ಅತಿಶಯವಾಗಿ ವರ್ಧಿಸುತ್ತೆ. ಒಂದು ಪ್ರಭೆ ಬಂದರೆ ಅದು ವೃದ್ಧಿ ಆಗ್ತಾ 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 ರೇಡಿಯೇಟ್ ಆಗ್ತಾ ಹೋಗುತ್ತೆ. ಯಾಕೆ ನಮ್ಮ ಭಕ್ತಿ ಪರಾಕಾಷ್ಠೆಯನ್ನು ತಲುಪೋಷ್ಟರಲ್ಲಿ ಅದಕ್ಕೆ ಏದಮಾನ ಅಂತ ಹೇಳ್ತಾರೆ, ಏದಮಾನ ಪ್ರಭಾ ಅಂತ ಹೇಳ್ತಾರೆ. ಏದಮಾನ ಪ್ರಭಾ ಏಜದನೇಕ ಜಗದೀಶ್ವರಿ ಏಕವೀರಾದಿ ಸಂಸೇವ್ಯ ಏಕಪ್ರಾಭವಶಾಲಿನಿ. ಏದಮಾನ ಪ್ರಭೆ ಆಗುತ್ತೆ, ಏಕಪ್ರಭೆ ಹೋಗಿ ಏದಮಾನ ಪ್ರಭೆ ಆಗುತ್ತೆ. ಇದಕ್ಕೆ ಬೇಕಾಗಿರೋದು ಏನು? ಇದಕ್ಕೆ ಬೇಕಾಗಿರೋದು ನಮ್ಮ ಗುಹೆಯೊಳಗೆ, ನಮ್ಮ ಹೃದಯದ ಗುಹೆಯೊಳಗೆ ಏದಮಾನ ಪ್ರಭೆ ಅದು ಹರಡ್ತಾ ಇರಬೇಕು. ಅದು ಕೊನೆಯೇ ಇಲ್ಲ ಅದಕ್ಕೆ ನಾವು ಏನು ಮಾಡಬೇಕು, ಏಕಾಂತದಲ್ಲಿ ಕೂತ್ಕೊಂಡು ಪೂಜೆ ಮಾಡಬೇಕು. ನಮ್ಮ ಹೃದಯದ ಗುಹೆ ಒಳಗೆ ವಾಯು ಚಲಿಸದೇ ಇರೋದು, ಅಂದರೆ ಶೂನ್ಯದಲ್ಲಿ ಆ ದೇವಿಯನ್ನು ನಾವು ಧ್ಯಾನ ಮಾಡಿದಾಗ ನಮ್ಮಲ್ಲಿ ಅಸ್ವಸ್ವರೂಪ ನಮ್ಮದು ಕಾಣಿಸುತ್ತೆ. ನಮ್ಮದೆಲ್ಲ ಇದು ಕೂಡ ಕರಗೋಗುತ್ತೆ, ಎಲ್ಲ ಅಹಂಕಾರಗಳೆಲ್ಲ ಕರಗೋಗುತ್ತೆ, ಮಾಯೆಲ್ಲ ಕರಗೋಗುತ್ತೆ, ವಿಲೀನವಾಗತ್ತೆ. ಇದು ಏಕಾಂತ ಪೂಜಿತ ಏದಮಾನ ಪ್ರಭಾ ಏಜದನೇಕ ಜಗದೀಶ್ವರಿ. ಏಕಾಂತ ಪೂಜೆ ಬಹಳ ಮುಖ್ಯ. ಯಾರು ವಿವೇಕಿ, ಭಕ್ತರಲ್ಲಿ ಯಾರು ವಿವೇಕಿ, ಅವನಿಗೆ ಗೊತ್ತು ಏನು ಬೇಕು ಅಂತ. ಅವನಿಗೆ ಒಂದೇ ಒಂದು ಕೇಳ್ತಾನೆ, ಏಕೈಶ್ವರ್ಯ ಕೊಡು ನನಗೆ, ಅದೇ ಅಮೃತ. ಅಮೃತ ಯಾವುದು? ಆತ್ಮವಿದ್ಯಾ. ಯಾವುದು ಸಂಸಾರದ ದುಃಖಗಳನ್ನೆಲ್ಲ ನಾಶ ಮಾಡುವ ಆತ್ಮವಿದ್ಯೆಯನ್ನು ಕೊಡು ತಾಯಿ ನೀನು. ಆತ್ಮವಿದ್ಯೆ ಎಂದಾಗ ಏನು? ಆತ್ಮವಿದ್ಯೆ ಯಾವಾಗ ಬಂತು? ದುಃಖ ಎಲ್ಲ ಸಂಸಾರ ದುಃಖ ನಿವಾರಣೆ ಆಯಿತು. ಆಗ ನಮಗೆ ಒಂದು ಏಕತಾಪತ್ರ ಅಂತ ಹೇಳ್ತಾರೆ ಆತ್ಮವಿದ್ಯೆಗೆ. ಸರ್ವ ದುಃಖವನ್ನು ನಿವಾರಣೆ ಮಾಡುವಂತಹ ಏಕತಾಪತ್ರ ಸಾಮ್ರಾಜ್ಯ. ಇದು ಒಂದು ರೀತಿಯ ಉತ್ತಮೋತ್ತಮವಾದ ಸ್ಥಿತಿ ನಮಗೆ ಸಿಗತ್ತೆ ಆತ್ಮಜ್ಞಾನ ಬಂದ ತಕ್ಷಣ. ಏಕತಾಪತ್ರ ಸಾಮ್ರಾಜ್ಯ
ಏಕಾಂತ ಪೂಜಿತ ಅಂತ ಬರುತ್ತೆ. ಅದು ಹಾಗೆ ಏಕಾತ ಪತ್ರ ಬರಬೇಕು. ಏಕಾತ ಪತ್ರ ಸಾಮ್ರಾಜ್ಯ ಪ್ರಥ ಏಕಾಂತ ಪೂಜಿತ. ಈ ಏಕಾಂತದಲ್ಲಿ ಪೂಜೆ ಮಾಡಬೇಕಾದ್ರೆ ನಮಗೆ ಬೇಕಿರೋದು ಏನು ಅಂದರೆ ಸಾಮರಸ್ಯ, ಶಿವಶಕ್ತಿಯ ಸಾಮರಸ್ಯ. ಕೂತ್ಕೊಂಡು ಧ್ಯಾನ ಕೂತ್ಕೊಂಡ ತಕ್ಷಣ ಇಡ ಮತ್ತು ಪಿಂಗಳದಲ್ಲಿ ಒಂದು ಬ್ಯಾಲೆನ್ಸ್ ಆಗಬೇಕು. ಸುಷುಮ್ನಾ ನಾಡಿಯಲ್ಲಿ ಕುಂಡಲಿನಿ ಜಾಗೃತವಾಗಬೇಕು. ಈ ರಸಕ್ಕೆ ಶೃಂಗಾರ ರಸ ಅಂತ ಹೇಳ್ತಾರೆ. ಪರಮೇಶ್ವರನಿಗೆ ಪ್ರೀತಿಯಾಗಿರೋ ರಸ. ರಸಗಳಲ್ಲಿ ಪ್ರಧಾನವಾದದ್ದು ಶ್ರೇಷ್ಠವಾದ ರಸ ಏಕರಸ ಅಂತ ಹೇಳ್ತಾರೆ. ಈ ಏಕರಸ ನಮ್ಮಲ್ಲಿ ಬರಬೇಕು. ಆ ಶೃಂಗಾರ ರಸ ಅದು ಪ್ರೇಮ ಬರೀ ಒಂದು ಕಾಮನೆಯಿಂದ ಇಲ್ಲ, ಅದು ಪರಮಾತ್ಮನಲ್ಲಿ ಒಡಗೂಡಕ್ಕೆ ಸೇರ್ಕೊಳ್ಳೋಕ್ಕೆ ಆ ಏಕರಸ ಅನ್ನೋದು. ಷಡ್ರಸಗಳಲ್ಲಿ ಈ ರಸವನ್ನು ಮಧುರಸ ಅಂತಾರೆ. ಸ್ನಿಗ್ಧವಾದ ಸ್ಥಿರವಾದ ರಸ ಮಧುರಸ, ಸಾತ್ವಿಕರಿಗೆ ಪ್ರಿಯವಾದ ರಸ. ಇದು ಒಳಗಡೆಯಿಂದ ಬರುತ್ತೆ ಏಕರಸ. ಇದಕ್ಕೆ ಬೇಕಿರೋದು ಏಕಭೋಗ. ನಮ್ಮಲ್ಲೇ ನಾವು ಒಂದಾಗೋದು, ಸ್ವರೂಪದಲ್ಲಿ ಒಂದಾಗೋದಕ್ಕೆ ಸ್ವರೂಪ ಯೋಗಾನುಭವ ಅಂತ ಹೇಳ್ತಾರೆ. ಸ್ವರೂಪಾನುಭವ, ಅದು ಸಸ್ವರೂಪಾನುಭವ. ನಮ್ಮಲ್ಲೇ ನಾವು ಒಂದಾಗೋದಿದೆಯಲ್ಲ, ಅದು ಏಕಭೋಗ. ಅದು ಶಿವಶಕ್ತಿಯ ಸಮಾಗಮ. ಏಕಭೋಗದಿಂದ ಉಂಟಾದ ಏಕರಸ ಇದೇ ಏಕೈಶ್ವರ್ಯ ಪ್ರದಾಯಿನಿ ಏಕಾತ ಪತ್ರ ಸಾಮ್ರಾಜ್ಯ ಪ್ರದಾಯ ಏಕಾಂತ ಪೂಜಿತ. ಇದಕ್ಕೆ ಈ ಸ್ಥಿತಿ ನಮಗೆ ಸಿಗಬೇಕಾದ್ರೆ, ಕೂತ್ಕೊಂಡು ಕುಂಡಲಿನಿ ಜಾಗೃತವಾಗಬೇಕಾದ್ರೆ ನಮ್ಮಲ್ಲಿ ಎಲ್ಲ ಪಾಪಗಳು ಕಳೆದಿರಬೇಕು. ಅಂದರೆ ಆ ಇಂಟೆನ್ಸಿಟಿ ಬರಬೇಕಾದ್ರೆ ನಮ್ಮ ಪಾಪದಲ್ಲಿ ನಾವು ಮಾಡಿರುವಂತಹ ಪೂರ್ವದ್ದು ಆಗಾಮಿ ಕರ್ಮ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಎಲ್ಲದರಿಂದ ಉಂಟಾದ ಪಾಪಗಳಿದೆಯಲ್ಲ, ಅದಕ್ಕೆ ಹೇಳ್ತಾರೆ ಕೂಟ್ ಸಮುದಾಯ ಅಂತ. ಅದರ ಗುಂಪೇ ಇದೆ ಪಾಪ ಸಮುದಾಯ. ಏನ ಅಂದರೆ ಪಾಪ ಅಂತ, ಏನ ಕೂಟ ಅಂದರೆ ಸಮುದಾಯ. ಏನೋ ಕೂಟಗಳು ಇದೇನು, ಅದು ಎಷ್ಟೋ ಕಲ್ಪಕಾಲಗಳು ಬೇಕು ಅದು ಹೋಗೋಕ್ಕೆ. ಆದರೆ ಆ ಪಾಪವನ್ನೆಲ್ಲ ಹೋಗದಾಗಲೇ ನಮಗೆ ಕೂತ್ಕೊಂಡು ಧ್ಯಾನ ಮಾಡಬೇಕು ಅನಿಸೋದು. ಇದೆಲ್ಲ ಒಟ್ಟೊಟ್ಟಿಗೆ ಆಗೋದಿದು. ಏನ ಕೂಟ ವಿನಾಶಿನಿ ಏಕಭೋಗ. ಆ ಏಕಭೋಗ ಸಿಗಕ್ಕೆ ಪಾಪ ಎಲ್ಲ ನಾಶ ಆಗಬೇಕು. ಪಾಪ ನಾಶ ಆಗಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಶುದ್ಧವಾಗಬೇಕು ನಾವಷ್ಟೇ. ಪ್ಯೂರಿಫಿಕೇಷನ್, ಟ್ರಾನ್ಸ್ಫರ್ಮೇಷನ್, ರಿಯಲೈಸೇಷನ್ ಎಲ್ಲವೂ ಆಂತರ್ಯದ ಒಂದು ಯಾಗ. ಇದಕ್ಕೆ ಒಂದು ಸಾಂಕೇತಿಕವಾಗಿ ನಾವು ಪೂರ್ತಿ ಶುದ್ಧವಾದ ಮೇಲೆ ಮುಖ ತೊಳ್ಕೊಂಡು, ತಲೆ ತೊಳ್ಕೊಂಡು, ಎಲ್ಲ ಶುದ್ಧವಾದಮೇಲೆ, ಎಲ್ಲ ಡ್ರೆಸ್ ಆದಮೇಲೆ, ಹಿಂದಿನ ಕಾಲದಲ್ಲಿ ನಮಗೆ ನಮ್ಮ ಅಜ್ಜಿ ಇದ್ದಾಗ ಈ ಕಡೆ ತಿರುಗು ಅಂದ್ಬಿಟ್ಟು ಮುಂದಲ್ಲೇ ಬಾಚಿಬಿಟ್ಟು ಕಳಿಸೋದು ಶಾಸ್ತ್ರ. ಅದು ಎಲ್ಲ ತಲೆ ಬಾಚಿದ್ಮೇಲೆ ಮುಂದಲ್ಲೇ ಬಾಚೋದು ಅಂತ. ಆ ಮುಂದಲೇ ಗುಂಗುರು ಕೂದಲು ಆ ಮುಂದಲೇ ಬಾಚಿಬಿಟ್ಟು ಸರಿ ಮಾಡಿ ಕಳಿಸಿದ್ರೆ ಎಲ್ಲ ಡ್ರೆಸ್ ಆಗಿದೆ, ಶುದ್ಧವಾಗಿದೆಯಾ ನೀನು ಅಂತ. ಆ ಥರ ದೇವಿಯ ಮುಂಗುರುಳಲ್ಲಿ ಒಂದು ಸೌರಭ ಬರುತ್ತೆ. ಏಲಾ ಸುಗಂಧಿ ಚಿಕುರ ಏನ ಕೂಟ ವಿನಾಶಿನಿ. ನಮ್ಗೆ ಏನ ಅಂದರೆ ಪಾಪ ಅಂತ, ಕೂಟ ಅಂದರೆ ಸಮುದಾಯ, ನಾಶ ಮಾಡುತ್ತೆ. ಅವಳ ಮುಂಗುರುಳಲ್ಲಿ ಏಲಕ್ಕಿ ಸುವಾಸನೆ ಇದೆ. ಏಲಾ ಸುಗಂಧಿ ಚಿಕುರ ಏನ ಕೂಟ ವಿನಾಶಿನಿ ಏಕಭೋಗ. ಆಗ ಏಕಭೋಗಕ್ಕೆ ನೀನು ತಯಾರು. ಏಕಭೋಗ, ಏಕರಸ, ಏಕೈಶ್ವರ್ಯ ಪ್ರದಾಯಿನಿ ಏಕಾತ ಪತ್ರ ಸಾಮ್ರಾಜ್ಯ ಪ್ರದ ಆತ್ಮವಿದ್ಯೆ ಸದಾ ಏಕಾಂತ ಪೂಜಿತ. ಗುಹೆಯೊಳಗೆ ಪೂಜೆ ಮಾಡೋದಕ್ಕಾಗುತ್ತೆ. ನಾವು ಹೀಗೆ ಒಂದೊಂದಕ್ಕೆ ಕನೆಕ್ಟ್ ಮಾಡ್ಕೊಂಡು ಹೋಗುವಾಗ ನಮಗೆ ಅದು ದಾರಿ ಕಾಣಿಸುತ್ತೆ. ಏಲಾ ಸುಗಂಧಿ ಚಿಗುರಂ ಏಕಾರ ಅಂದಾಗಲೇ ತಿಳ್ಕೋಬೇಕು. ಅದರಲ್ಲೇ ಇದೆ, ಆ ಶ್ಲೋಕದಲ್ಲೇ ಇದೆ. ಏಕಾರ ರೂಪಳು ಅವಳು, ಅದು 2ನೇ ಅಕ್ಷರ ಮಂತ್ರ ಶರೀರದಲ್ಲಿ. ಏಕಾರ ರೂಪ ಅಂದಾಗಲೇ ಏಕಾಕ್ಷರ. ಏಕ ಅಂದರೆ ಬಹಳ ಪ್ರಧಾನವಾದದ್ದು, ಮುಖ್ಯವಾದದ್ದು ಅಕ್ಷರ ಇದು ದೇವಿಯ ಒಂದು ಸ್ವರೂಪ. ನೀವು ಸೌಂದರ್ಯ ಲಹರಿ ಗೊತ್ತಾಗತ್ತೆ. ಶಿವ ಶಕ್ತಿ ಕಾಮ ಚಿತಿರಥ ಅದೊಂದು ಶ್ಲೋಕ ಇದೆ. ಅದು ಸೌಂದರ್ಯ ಲಹರಿ ಇಲ್ಲಿ ತ್ರಿಶತಿ ವರ್ಣನೆ ಮಾಡೋ ಶ್ಲೋಕ. ಅದರಲ್ಲಿ ನಿನ್ನೆ ಮಾಡಿದ್ದು ಕಕಾರ ಶಿವ ಆದರೆ ಏಕಾರ ಶಕ್ತಿ. ಏಕಾರ ಅನ್ನೋದು ಪ್ರಕೃತಿ, ದೇವಿಯವರು. ಅದರಿಂದ ಬಹಳ ಮುಖ್ಯ ಇದು. ಪ್ರತಿಯೊಂದು ಕಾಯೈಲಾನಲ್ಲಿ ಹೇಗೆ ಏಕಾರ ಮುಖ್ಯನೋ ಅದೇ ಮುಖ್ಯವಾದ ಅಕ್ಷರ ಹಸಕಾಲಲ್ಲಿ ಸಾನು ಕೂಡ ದೇವಿನೇ. ಆ ಒಂದು ಪ್ರಕೃತಿ ಇದರಲ್ಲಿ ಸೇರಿಕೊಂಡು ಸೃಷ್ಟಿ ಸ್ಥಿತಿಲೇ ಕಾರ್ಯ ಮಾಡೋದಕ್ಕೆ ಆಗಿ. ಅದರಿಂದ ಅದು ಮುಂದೆ ಹೇಳ್ತೀನಿ, ಇವಾಗ ತಿಳ್ಕೊಳ್ಳಿ. ಏಕಾರ ಅನ್ನೋದು
ಏಕಾಕ್ಷರ ಅಂದರೆ ಬಹಳ ಪ್ರಧಾನವಾದ ಮುಖ್ಯವಾದ ಅಕ್ಷರ. ಅನೇಕಾಕ್ಷರಾಕೃತಿ. ಇದರಲ್ಲಿ ಶಿವ ಅನ್ನೋದು ಶಿವನಿಗೆ ಒಂದು ವಿಶೇಷವಾದ ಗುಣ ಏನಂದರೆ ಅವಿನಾಶಿ ಸ್ವಭಾವ, ಅವಿನಾಶಿ ಅವನು. ಅದರಿಂದ ಶಿವನಲ್ಲಿ ಐಕ್ಯವಾಗುವವರೆಗೂ ಅಂದರೆ ಅವಳಿಗೂ ಕೂಡ ಆ ಶಿವನ ಪ್ರತಿಬಿಂಬ ಅವಳಾಗಿರೋದ್ರಿಂದ ಮಾಯೆ, ಅವಳು ಪೂರ್ತಿ ಈಶ್ವರನಲ್ಲಿ ಒಂದಾಗೋವರೆಗೂ ಕೂಡ ನಾಶವಾಗದೇ ಇರುವಂತಹ ಒಂದು ಶಕ್ತಿ ಅವಳಿಗಿದೆ. ಕೂಟಸ್ಥಳು ಅವಳು. ಏಕಾರ ರೂಪ, ಏಕಾಕ್ಷರ, ಏಕಾನೇಕಾಕ್ಷರಾಕೃತಿ. ಇವಾಗ ಅಕ್ಷರ ಅನ್ನೋದೇ ಮಾಯೆ. ಮಾಯೆ ಅನ್ನೋದು ಅರ್ಥ ಅಕ್ಷರ ಅಂದರೆ ಏನದು? ಒಂದೊಂದು ಅಕ್ಷರಕ್ಕೂ ಒಂದೊಂದು ಯಂತ್ರ ರೂಪ ಇದೆ. ಆ ಯಂತ್ರ ರೂಪಗಳೆಲ್ಲವೂ ಕೂಡ ಅವಳ ಸ್ವರೂಪವೇ. ಎಲ್ಲ ಕಡೆನೂ ಎಷ್ಟು ಅಕ್ಷರಗಳಿದೆಯೋ, ಎಷ್ಟು ಶಬ್ದಗಳಿದೆಯೋ ಎಲ್ಲಕ್ಕೂ ಆಕಾರ ಇದೆ. ಎಲ್ಲವೂ ಯಂತ್ರ ಸ್ವರೂಪ ಅವಳು. ಅನೇಕಾಕ್ಷರಾಕೃತಿ. ಅದನ್ನು ವರ್ಣಿಸಕ್ಕೆ ನಿರ್ದೇಶಿಸಕ್ಕೆ ಆಗುವುದಿಲ್ಲ. ಏತತ್ತದಿತ್ಯ ನಿರ್ದೇಶ್ಯ ಆಗಲ್ಲ. ಏಕಾನಂದ ಚಿದಾಕೃತಿ. ಏಕಾನಂದ ಕೊಡುವಂತಹ ಅವಳು ಆಕೃತಿ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಅವಳು ಭಕ್ತಿ, ಏಕಭಕ್ತಿಯಿಂದ ಬರಬೇಕು. ಆ ಏಕಭಕ್ತಿನಲ್ಲಿ ಚಿದಾಕೃತಿ ಕಾಣುತ್ತೆ. ಅಂದರೆ ಆಗಮಗಳು ಕೂಡ ಅವಳನ್ನ ಪ್ರತ್ಯಕ್ಷ ರೂಪ ಇದೆ ಅವಳಿಗೆ. ಆಗಮ ಬೋಧಿಸುತ್ತೆ ಅವಳ ಪ್ರತ್ಯಕ್ಷ ರೂಪವನ್ನು. ಇದು ಏಕಭಕ್ತಿಯಿಂದ, ಏಕಾನಂದದಿಂದ ನೀವು ಏಕಭಕ್ತಿನಲ್ಲಿ ಧ್ಯಾನ ಮಾಡಿ. ಇದರಲ್ಲಿ 3 ಅಂಶ ಇದೆ ಏಕಭಕ್ತಿಯಲ್ಲಿ ಧ್ಯಾನ ಮಾಡಿದಾಗ. ಸ್ತುತಿ ಮಾಡಿದಾಗಲೂ ಅವಳಲ್ಲಿ ಒಂದಾಗ್ಬಿಡ್ಬಹುದು. ಆ ಸ್ತುತಿ ಅವಳ ಮ್ಯಾಗ್ನಾನಿಮಿಟಿನ ವರ್ಣಿಸ್ತಾ ಇದ್ದರೆ. 2ನೇದು ಧ್ಯಾನ ಮಾಡ್ತಾ ಮಾಡ್ತಾ ಅವಳನ್ನು ಒಂದಾಗ್ಬಿಡಬಹುದು. 3ನೇದು ನಮಸ್ಕಾರ ಮಾಡುವಾಗ ಸರೆಂಡರ್ ಮಾಡಿಕೊಂಡಾಗ ಶರಣಾಗತಿಯಿಂದ ಒಂದಾಗ್ಬಿಡ್ಬೋದು. ಏಕಭಕ್ತಿ ಮದರ್ಚಿತ ಅಂದರೆ ಇದೇನೇನೆ ಧ್ಯಾನ, ಸ್ತುತಿ, ಧ್ಯಾನ, ನಮಸ್ಕಾರ, ಈ 3 ಮೇನು ನವಭಕ್ತಿಯಲ್ಲಿ. ಅದನ್ನು ತೆಗೆದುಕೊಂಡು ನೀನು ಶರಣಾಗ್ಬಿಡ್ಬಹುದು. ಏಕಭಕ್ತಿ ಮದರ್ಚಿತ. ಏಕಾಗ್ರ ಚಿತ್ತ, ಇದನ್ನು ಅವಳದ ಪ್ರತ್ಯಕ್ಷ ರೂಪವನ್ನು ಆಗಮಗಳು ಬೋಧಿಸಿದೆ. ನೀನು ಏಕಾನಂದಕ್ಕೆ ಏಕಭಕ್ತಿ ಬೇಕು, ಏಕಾಗ್ರ ಚಿತ್ತ ಬೇಕು. ಏಕಾಗ್ರ ಚಿತ್ತ ಅಂದರೆ ಯಾರು ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಸಮಾಧಿಗೆ ಬಂದಾಗ ಆ ಸಮಾಧಿಯನ್ನು ಸಾಧನೆ ಮಾಡಿದವ್ರಿಗೆ 3 ಸ್ಥಿತಿಗಳು ಉಂಟಾಗುತ್ತೆ. ಒಂದು ಋತಂಬರ ಸ್ಥಿತಿ, ಇನ್ನೊಂದು ಋತಂಬರ ಮೊದಲನೇದು. ಆಗ ಬ್ರಹ್ಮನ ಒಂದು ವೃತ್ತಿಗಳು ಎದ್ದು ನಾವು ವಿಶೀಕರಿಸಕ್ಕೆ ಹೋಗ್ತೀವಿ. 2ನೇದು ಸ್ಥಿತಿ ಪ್ರಜ್ಞಾಲೋಕ ಅಂತ. ಈ ಪ್ರಜ್ಞಾಲೋಕದ ಸ್ಥಿತಿಯಲ್ಲಿ ನಮಗೆ ಎಲ್ಲವೂ ಕನಸಿನಿದ್ದ ಹಾಗೆ, ಸ್ವಪ್ನ ಇದ್ದ ಹಾಗೆ ಕಾಣುವಷ್ಟು ನಾವು ಅಂಟ್ಕೊಳ್ಳೋದಿಲ್ಲ. ಒಂದು ಆವರಣವನ್ನು ಅನಾವರಣ ಮಾಡಿ ನೋಡಿದಾಗ ಯಾವುದನ್ನು ತಿಳ್ಕೊಂಡ್ರೆ ಎಲ್ಲ ತಿಳಿಯುತ್ತೋ ಆ ತಿಳಿಯುವಂಥ ಪ್ರಜ್ಞೆ ನಮಗೆ ಮೂಡುತ್ತೆ. 3ನೇದು ಸ್ಥಿತಿ ಏನಂದರೆ ಪ್ರಶಾಂತ ಸ್ಥಿತಿ. ಅದು ಸಮಾಧಿನಲ್ಲಿ ಪ್ರಶಾಂತ ವಿರಾಪ ಅಂತ ಹೇಳ್ತಾರೆ. ಅದನ್ನು ಪ್ರಶಾಂತತೆಯಲ್ಲಿ ಈ ನಮ್ಮಲ್ಲಿರುವಂತಹ ಅಂತಃಕರಣ ತನ್ನ ಸಾಕಾರವನ್ನು ಬಿಟ್ಟು ಒಂದು ನಿರಾಕಾರಕ್ಕೆ, ಅಂದರೆ ಯಾವುದೂ ವಾಸನೆಗಳಿಲ್ಲದೆ ನಿರ್ವಾಸನಾ ಸ್ಥಿತಿಗೆ ಹೋಗೋದು. ಇಲ್ಲಿ ಧ್ಯಾನಿಯಾದವನು ಧ್ಯಾನದಲ್ಲಿ ಧ್ಯೇಯವೇ ಆಗಿಬಿಡ್ತಾನೆ. ಇಂಥ ಧ್ಯಾನಿಯನ್ನು, ಆ ಬುದ್ಧತ್ವ ಇರೋ ಧ್ಯಾನಿಯನ್ನು ನಾವು ಧ್ಯಾನ ಮಾಡಬಹುದು. ಅಂಥ ಧ್ಯಾನಿ ಒಂದಾಗಿರ್ತಾನೆ ದೇವಿಯಲ್ಲಿ ಅಂತ ಈ ಸ್ಥಿತಿ ಉಂಟಾಗುತ್ತೆ. ಏಕಾಗ್ರ ಚಿತ್ತ ನಿರ್ಧಾತ ಏಷಣಾರಹಿತ ಅದ್ರತ. ಈ ಏಷಣಗಳನ್ನು 3 ಬಿಟ್ಟಾಗ ದೇವಿ ಸಿಗ್ತಾಳೆ. ಏಷಣಗಳು ನಮಗೆ ಗೊತ್ತಿದೆ. ಪುತ್ರೇಷಣ ಒಂದು, ಲೋಕೇಶಣ ಒಂದು, ವಿತ್ತೇಷಣ ಒಂದು. ಪುತ್ರೇಷಣ ಎಲ್ಲರಿಗೂ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ನಾನು ಸತ್ತ ಮೇಲೆ ಅಂದರೆ ಪಿತೃಲೋಕದಲ್ಲಿ ಜಯಗೊಳಿಸೋಕ್ಕೆ ನನಗೊಬ್ಬ ಮಗ ಬೇಕು ಅಂತ ಶುರು ಮಾಡ್ತಾರೆ. ಅದು ಏಷಣ ಅಂದರೆ ಆಸೆ, ಮಗ ಬೇಕು. ಯಾಕೆ ಅಂದರೆ ನನಗೆ ಬೇರೆ ಲೋಕದಲ್ಲಿ, ಪಿತೃಲೋಕದಲ್ಲಿ ಜಯಕ್ಕೆ ನನಗೆ ಮಗ ಬೇಕು. ವಿತ್ತೇಷಣ, ನನ್ನ ಕರ್ಮ ಜಯಕ್ಕೆ ಹಣ ಬೇಕು. ವಿತ್ತ ಅಂದರೆ ಹಣಕ್ಕೆ ಆ ಏಷಣ. ಹೆಸರು ಕೀರ್ತಿ ಬೇಕು, ಲೋಕೇಶನ. ಈ 3 ತೊರೆದ್ರೆ ಮಾತ್ರ ಅವಳು ದೇವಿಗೆ ಆ ಏಕಭಕ್ತಿ ಸಿಗಕ್ಕೆ ಸಾಧ್ಯ, ಏಕೈಶ್ವರ್ಯ ದೊರಕಕ್ಕೆ ಸಾಧ್ಯ, ಏಕಾಂತ ಸಿಗಕ್ಕೆ ಸಾಧ್ಯ, ಏಕಭೋಗ ಆಗಕ್ಕೆ ಸಾಧ್ಯ, ಏಕರಸ ಉತ್ಪತ್ತಿ ಆಗಕ್ಕೆ ಸಾಧ್ಯ, ಏಕವೀರರು ನಾವು ಆಗಕ್ಕೆ ಸಾಧ್ಯ. ಅದಕ್ಕೆ ಏಕಾರ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ಇವಾಗ ಎಲ್ಲವನ್ನೂ ನೋಡಿದಾಗ ಗೊತ್ತಾಗುತ್ತೆ. ಏಕಾರ ರೂಪ, ಏಕಾಕ್ಷರ, ಪ್ರತಿ ಮುಖ್ಯಾಕ್ಷರ, ಏಕಾನೇಕಾಕ್ಷರ ಕೃತಿ, ಏತತ್ತದಿತ್ಯ ನಿರ್ದೇಶ ಮಾಡೋಕ್ಕಾಗಲ್ಲ. ಏಕಾನಂದ ಚಿದಾಕೃತಿ.
ಚಿತ್ತದ ಆಕೃತಿಯವಳು, ಪ್ರತ್ಯಕ್ಷ ರೂಪಳು ಚಿತ್ತದಲ್ಲಿ. ನಾವು ಅವಳನ್ನು ನೋಡ್ಬೋದು ಧ್ಯಾನದಲ್ಲಿ, ನಮಸ್ಕಾರ ಮಾಡಿದಾಗ ಅವಳನ್ನು ನೋಡ್ಬೋದು, ಒಂದಾಗ್ಬೋದು ಅವಳಲ್ಲಿ ಸ್ತುತಿ ಮಾಡಿದಾಗ. ಚಿದಾಕೃತಿ ಏವ ಮಿಥ್ಯಾಗಮಾಬೋಧ್ಯ, ಆಗಮಗಳು ಏನು ಹೇಳಿದೆ, ಅವಳ ಪ್ರತ್ಯಕ್ಷ ರೂಪಗಳನ್ನು ಹೇಳಿದೆ. ಏವ ಮಿಥ್ಯಾಗಮಾಬೋಧ್ಯ, ಈ ರೀತಿ ಆಗಮಗಳು ಹೇಳಿದೆ. ಏವ ಮಿಥ್ಯಾಗಮಾಬೋಧ್ಯ ಏಕಪ್ರಾಭವಶಾಲಿನಿ, ಏಕಾತಪತ್ರ ಆಗಾಂ ಬೋಧ್ಯ ಏಕಭಕ್ತಿಮದರ್ಚಿತ ಏಕಾಗ್ರಚಿತ್ತ ನಿರ್ಧ್ಯಾತ ಏಷಣಾರಹಿತಾದೃತ ಏಲಾ ಸುಗಂಧಿ ಚಿಕುರ ಏನ ಕೂಟ ವಿನಾಶಿನಿ ಏಕಭೋಗ ಏಕರಸ ಏಕೈಶ್ವರ್ಯಪ್ರದಾಯಿನಿ ಏಕಾತಪತ್ರ ಸಾಮ್ರಾಜ್ಯಪ್ರದ ಏಕಾಂತ ಪೂಜಿತ ಏದಮಾನ ಪ್ರಭಾ ಹರಡ್ತಾ ಇರೋದು. ಏಜದೇಕ ಜಗದೀಶ್ವರಿ ಏಕವೀರಾದಿ ಸಂಸೇವ್ಯ ಏಕಪ್ರಭಾವಶಾಲಿನಿ, ಪ್ರಭಾವಶಾಲಿನಿ. ಒಂದೇ ಒಂದು ಪ್ರಭೆಯಿಂದ ಅದನ್ನು ಮನಸ್ಸಲ್ಲಿಟ್ಕೊಂಡು ಧ್ಯಾನ ಮಾಡಿದ್ರೆ ಇವೆಲ್ಲ ಸಿಗುತ್ತೆ. ಆ ದೇವಿ ಸ್ವರೂಪ ಅಂಥದ್ದು ಅಂತ ಏಕಾರ ರೂಪದ ವರ್ಣನೆ. ನಾಳೆ ಈ ಕಾರ.